ರೈಲ್ವೆ ಇಲಾಖೆಯಿಂದ ನಿರ್ಮಾಣ ಮಾಡಿದ ಮೂರನೇ ರೈಲ್ವೆ ಇಲಾಖೆ ಮೇಲ್ಸೇತುವೆ ರಸ್ತೆ ದುರಸ್ಥಿತಿಯನ್ನು 3 ದಿನದ ಒಳಗಡೆ ಮಾಡಬೇಕು ಎಂದು ಸ್ಥಳೀಯ ವಾಸಿಗಳು ಪ್ರತಿಭಟನೆ ನಡೆಸಿ ಗುರುವಾರ ಮೇಯರ್ಗೆ ಮನವಿ ಸಲ್ಲಿಸಿದರು. ಮಳೆಗಾಲದಲ್ಲಿ ರೈಲ್ವೆ ಮೇಲ್ಸೇತುವೆ ಮೇಲೆ ರಸ್ತೆ ಗುಂಡಿಗಳು ಬೀಳುತ್ತವೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಆದರೆ ರೈಲ್ವೆ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯವರು ರಸ್ತೆ ದುರಸ್ತಿ ಮಾಡುತ್ತಿಲ್ಲ ಎಂದು ದೂರಿದರು. ಒಂದು ವಿಡಿಯೋನ ಬಿಟ್ಟಿದ್ರು. ಇದು ಏರಿಯಾ ಏನಿದೆ ಇದು PWD ಅಂಡರ್ ಬರ್ತದೆ. ಸೊ ಇದು ಕಾರ್ಪೊರೇಷನ್ ಅಂಡರ್ ಇಟ್ಟಿದ್ರೆ ಇಮಿಡಿಯೇಟ್ಲಿ ನಾವು ಈಗ ಆಲ್ರೆಡಿ ನಾವು ಮಾಡಿಸ್ತಾ ಇದೀವಿ. ಎಲ್ಲ ಕಡೆ ಗಣಪತಿ ಏನ್ ವಿಸರ್ಜನೆ ನಾವು ಫೋಟೋಸ್ ಏನ್ ಫಿಲ್ಲಿಂಗ್ ಮಾಡ್ತಾ ಇದೀವಿ, ಅದೇ ತರ ಇಲ್ಲಿ ಕೂಡ ನಾವು ಫಸ್ಟ್ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಮಾಡಿಸ್ತಾ ಇದ್ವಿ. ಬಟ್ ಇದು ನಮ್ಮ ಮಹಾನಗರ ಪಾಲಿಕೆದ ಅಲ್ಲದೆ ಮೇನ್ PWD ಸೆಕ್ಷನ್ ದಿಂದ ಮಾಡ್ಬೇಕಾಗಿದೆ. ಆದ್ರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ನಲ್ಲಿ ಇದೆ. ಯಾಕಂದ್ರೆ ಅದ ಹ್ಯಾಂಡ್ ಓವರ್ ಆಗಿದೆನಾ ಇಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ನಮ್ಮ ಶಾಸಕರು ಕೂಡ ಅದರಲ್ಲಿ ಬೈಕ್ ನಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಮೇಯರ್ ಸರ್ ಹೇಳಿದಾಗೆ ಅದನ್ನ ಜಿಲ್ಲಾಧಿಕಾರಿಗಳನ್ನ ನಾವು ಚರ್ಚೆ ಮಾಡಿ ಇಲ್ಲಿ ಆದಷ್ಟು ಬೇಗನೆ 2 ದಿವಸದಲ್ಲಿ ಅದನ್ನ ಕೋಲ್ಡ್ ಅಸ್ಫಾಲ್ಟ್ ಏನ್ ನೈಟ್ ನಲ್ಲಿ ಮಾಡಬಹುದಲ್ಲ, ಮಳೆ ಇದ್ರು ಕೂಡ ಅಂತದನ್ನ ಇಲ್ಲಿ ಮಾಡ್ಲಿಕ್ಕೆ ಪ್ರಿಫರೆನ್ಸ್ ಕೊಟ್ಟು ಆದಷ್ಟು ಬೇಗನೆ ಮಾಡಿಸ್ತಾರೆ. ಉಗ್ಳೆ ಅಂತ ಗುಂಜಿಕರ್ ಸರ್ ಅವ್ರು ಹೇಳಿದ ಪ್ರಕಾರ ಈ ರೋಡದ್ದು ಸಮಸ್ಯೆ ದೊಡ್ಡದಾಗಿದೆ. ಯಾಕಂದ್ರೆ ಈ ಬ್ರಿಡ್ಜ್ ಮೇಲೆ ಸಾಕಷ್ಟು ಓವರ್ಲೋಡ್ ಆಗ್ತಾ ಇದೆ. ಯಾಕಂದ್ರೆ ಫಸ್ಟ್ ರೀಸನ್ 4th ಗೇಟ್ ಬಂದ್ ಮಾಡಿದ್ರಿಂದ ಅನುಗೋ ಆ ಸೈಡ್ ದಿಂದ ವಡಗಾವ್, ಅನ್ಗೋಡ್, ಯಳ್ಳೂರ್ ಆ ಸೈಡ್ ದಿಂದ ಬರೋ ಜನರು ಇದೇ ಬ್ರಿಡ್ಜ್ಗೆ ಬರ್ಬೇಕಾಗುತ್ತೆ. ಅಲ್ಲದೆ ಆ ಕೆಲಸ ಚಾಲೂನು ಆಗಿಲ್ಲ ಇನ್ನೂವರೆಗೆ. ಅದಕ್ಕೆ ಆ ಗೇಟ್ ಬಂದ್ ಮಾಡೋದೇನು ಕಾರಣ ಇರಲಿಲ್ಲ. ಮತ್ತೆ ಸೆಕೆಂಡ್ಲಿ 2ನೇ ಸೈಡ್ ಚೆನ್ನಮ್ಮ ನಗರ್, ಗುರುಪ್ರಸಾದ್ ಕಾಲನಿ, ಹಂಗಿರ್ಗ ಈ ಕಡೆಯಿಂದ ಎಲ್ಲ ಜನ ಏನ್ ಬರ್ತಾರೆ ಅವ್ರಿಗೆ ಚೆನ್ನಮ್ಮ ನಗರ್ ಎಂಟ್ರೆನ್ಸ್ ರೋಡೇ ಬಂದಿದೆ, ಅಲ್ಲಿಂದ ಹಾದಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಕೂಡ ಇಂಡಸ್ಟ್ರಿಯಲ್ ಡಬಲ್ ರೋಡ್ ದಿಂದ ಈ ಬ್ರಿಡ್ಜ್ ಮೇಲೆ ಬರಬೇಕು. ಹೀಗಾಗಿ ಈ ಬ್ರಿಡ್ಜ್ ಕಂಡೀಷನ್ ವರ್ಸ್ಟ್ ಆಗಿದೆ. 3ನೇ ರೈಲ್ವೆ ಮೇಲ್ಸೇತುವೆ ದುರಸ್ತಿ ಕಾರ್ಯವನ್ನು 3 ದಿನದಲ್ಲಿ ಆರಂಭಿಸಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಗಣೇಶೋತ್ಸವ ಆರಂಭಕ್ಕೂ ಮುನ್ನವೇ ದುರಸ್ತಿ ಕಾಮಗಾರಿಕೆಯನ್ನು ಆರಂಭಿಸಬೇಕೆಂದು ಮನವಿ ಮಾಡಿದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.